ಸ್ನೇಹಿತರೆ ನಮಸ್ಕಾರ. ಗ್ಲೋಬಲ್ ಮೀಡಿಯಾದ ಮೊದಲನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ಪ್ರತಿಭಟನೆಯಿಂದ ದಗದಗಿಸುತ್ತಿದೆ. ಮೊನ್ನೆಯಷ್ಟೇ ಮತ್ತೊಮ್ಮೆ ಪ್ರಧಾನಿಯಾಗಿ ಗೆದ್ದಂತಹ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶ ತೊರೆದಿದ್ದಾರೆ. ಹಾಗಾದರೆ ಇಷ್ಟು ಹೈಪಲ್ಲಿರುವಂತಹ ಈ ಬಾಂಗ್ಲಾದೇಶದ ಇತಿಹಾಸವೇನು? ಯಾಕೆ ಈ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಹಾಗೂ ಪ್ರತಿಭಟನೆ ನಡೆಯುತ್ತಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಬಾಂಗ್ಲಾದೇಶ ಏಷ್ಯಾ ಖಂಡದ ಒಂದು ಸುಂದರ ದೇಶ. 1971ರಲ್ಲಿ ಪಾಕಿಸ್ತಾನದಿಂದ ಸ್ವತಂತ್ರವಾದಂತಹ ಈ ದೇಶ ತನ್ನಲ್ಲಿರುವಂತಹ ಸಂಪತ್ತು ಮತ್ತು ಇತಿಹಾಸಕ್ಕೆ ಪ್ರಖ್ಯಾತವಾಗಿದೆ. ಹಾಗೆಯೇ ಭೌಗೋಳಿಕ ದೃಷ್ಟಿಯಿಂದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಈ ಬಾಂಗ್ಲಾದೇಶದಲ್ಲಿಯೇ ಸಂಗಮವಾಗುತ್ತದೆ. ಅದಲ್ಲದೆ ಹವಾಮಾನ ವೈವಿಧ್ಯತೆ ಮತ್ತು ಜಲಸಂಪತ್ತು ಈ ದೇಶದ ವಿಶೇಷತೆಯಾಗಿದೆ. ಗೆಳೆಯರೆ, ಬಾಂಗ್ಲಾದೇಶ ಸುಮಾರು 160 ಮಿಲಿಯನ್ ಜನಸಂಖ್ಯೆಯುಳ್ಳಂತಹ ಭಾರತದ ನೆರೆ ರಾಷ್ಟ್ರವಾಗಿದೆ. ಸ್ನೇಹಿತರೆ, ಈ ಬಾಂಗ್ಲಾದೇಶದ ಯುವಕರ ಈ ಎಲ್ಲ ಗಲಭೆಗಳಿಗೆ ಕೋಟಾ ಸಿಸ್ಟಮ್ ಆಫ್ ರಿಸರ್ವೇಷನ್ ಕಾರಣವಾಗಿದೆ. ಇದನ್ನು ಕನ್ನಡದಲ್ಲಿ ಮೀಸಲಾತಿ ಅಂತ ಹೇಳಿ ಕರೀತಾರೆ. ಹೌದು ಸ್ನೇಹಿತರೆ, ಇದನ್ನು ತಿಳ್ಕೋಬೇಕು ಅಂದರೆ ಬಾಂಗ್ಲಾದೇಶದ ಸ್ವತಂತ್ರ ಪೂರ್ವಕ್ಕೆ ಹೋಗೋಣ. ಆಗ ಇದು ಪಾಕಿಸ್ತಾನದ ಭಾಗವಾಗಿತ್ತು. ಇದನ್ನು ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಕರೀತಾ ಇದ್ರು. ಸ್ನೇಹಿತರೆ, ಇಂತಹ ಸಮಯ 1970 ಬೋಲಾ ಚಂಡಮಾರುತದ ಪರಿಣಾಮ ಸಾವಿರಾರು ಜನರು ದಾರುಣವಾಗಿ ಮರಣ ಹೊಂದಿದರು. ಗೆಳೆಯರೆ, ಆದರೆ ಈ ಪಶ್ಚಿಮ ಪಾಕಿಸ್ತಾನದ ಯಾವುದೇ ಸರ್ಕಾರ ಸಹಾಯ ಮಾಡೋದಕ್ಕೆ ಬರಲಿಲ್ಲ. ಅದೇ ವರ್ಷ ಪಾಕಿಸ್ತಾನ ಜನರಲ್ ಎಲೆಕ್ಷನ್ ನಡೆಯಿತು. ಈ ಚುನಾವಣೆಯಲ್ಲಿ ಈಗಿನ ಪಾಕಿಸ್ತಾನ 138 ಬೇರೆ ಬೇರೆ ಪಕ್ಷಗಳು ಗೆದ್ದರೆ, ಅದೇ ಪೂರ್ವ ಪಾಕಿಸ್ತಾನದಲ್ಲಿ 162ರಲ್ಲಿ 160 ಸ್ಥಾನಗಳನ್ನು ಶೇಖ್ ಮುಜಿಬುರ್ ರೆಹಮಾನ್ ರವರ ಆವಾಮಿ ಪಕ್ಷ ಪಡೆದು ಜಯಬೇರಿ ಗಳಿಸಿತು. ಆದರೆ ಪಶ್ಚಿಮ ಪಾಕಿಸ್ತಾನದ ಮಿಲಿಟರಿ ಕಮಾಂಡರ್ ರಹಿಯಾ ಖಾನ್ಗೆ ಪೂರ್ವ ಪಾಕಿಸ್ತಾನ ಕೈ ಬಿಟ್ಟು ಹೋಗುತ್ತದೆ ಅಂತ ಹೇಳಿ ಗೊತ್ತಾಯಿತು. ಹಾಗಾಗಿ ಮತ ಎಣಿಕೆಯೇ ಸರಿ ಇಲ್ಲ ಎಂಬಂತಹ ಒಂದು ಆದೇಶವನ್ನು ಹೊರಡಿಸ್ತಾರೆ. ಇದರಿಂದ ಸಿಟ್ಟಾದಂತಹ ಶೇಖ್ ಮುಜಿಬುರ್ ರೆಹಮಾನ್ ರವರು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಯಲ್ಲಿ ರೆಹಮಾನ್ರನ್ನು ಬಂಧಿಸಲಾಗುತ್ತದೆ. ನಂತರ ಜೈಲಿಂದ ಹೊರಬಂದ ನಂತರ 1971ರಲ್ಲಿ ಭಾರತದ ಸಹಾಯದೊಂದಿಗೆ ಬಾಂಗ್ಲಾದೇಶ ಲಿಬರಲ್ ವಾರ್ ನಡೆಸ್ತಾರೆ. ಈ ಯುದ್ಧದಲ್ಲಿ ಗೆದ್ದು ಬಾಂಗ್ಲಾದೇಶವೆಂಬ ಒಂದು ಸ್ವತಂತ್ರ ರಾಷ್ಟ್ರದ ಉದಯವಾಗುತ್ತದೆ. ಸ್ನೇಹಿತರೆ, ಈ ಯುದ್ಧದಲ್ಲಿ ಹೋರಾಡಿದವರು ಸ್ವತಂತ್ರ ಹೋರಾಟಗಾರರಾಗ್ತಾರೆ. ಗೆಳೆಯರೆ, ಇದೇ ಹೋರಾಟಗಾರರು ಮೀಸಲಾತಿಯ 30% ತೆಗೆದುಕೊಳ್ತಾರೆ. ಹಾಗೆ ಮಹಿಳೆಯರಿಗೆ 10%, ಹಿಂದುಳಿದ ಜಿಲ್ಲೆಗಳಿಗೆ 10%, ಅಲ್ಪಸಂಖ್ಯಾತರಿಗೆ 5%, ಹಾಗೆ 1% ಅಂಗವಿಕಲರಿಗೆ ಮೀಸಲಾತಿಯನ್ನು ನೀಡ್ತಾರೆ. ಸ್ನೇಹಿತರೆ, ಈ ಎಲ್ಲ ಅಂಕಿಅಂಶಗಳನ್ನು ಕೂಡಿದಾಗ 56% ಮೀಸಲಾತಿಯಾಗುತ್ತದೆ. ಇನ್ನುಳಿದ 44% ಮಾತ್ರ ಇಡೀ ದೇಶದ ಜನರಿಗೆ ಮೀಸಲಾಗಿರುತ್ತದೆ. ಗೆಳೆಯರೆ, ಈ ಮೀಸಲಾತಿ ಕಿಡಿ ಇಲ್ಲಿಗೆ ನಿಲ್ಲಲಿಲ್ಲ. 1997ರಲ್ಲಿ ಸ್ವತಂತ್ರ ಹೋರಾಟಗಾರರ ಮಕ್ಕಳಿಗೂ ಈ ಮೀಸಲಾತಿ ಅನ್ವಯ ಆಗುತ್ತದೆ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಹಾಗೆ 2010ರಲ್ಲಿ ಹೋರಾಟಗಾರರ ಮೊಮ್ಮಕ್ಕಳಿಗೂ ಅನ್ವಯವಾಗುತ್ತದೆ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆ ಸಮಯದಲ್ಲಿ ವಿರೋಧ ಪಕ್ಷಗಳು ಈ ಹೋರಾಟಗಾರರ ಮೊಮ್ಮಕ್ಕಳನ್ನು ಗುರುತಿಸೋದು ಯಾರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಈ ಶೇಖ್ ಹಸೀನಾರವರ ಸರ್ಕಾರ ಈ ಹೊಣೆಯನ್ನು ಅವರೇ ಹೊತ್ಕೊಳ್ತಾರೆ. ಈ ಹಿಂದೆ ಬಿದ್ದಂತಹ ಕಿಡಿಗೆ ಆವಾಮಿ ಲೀಗ್ನ ಪ್ರಧಾನಮಂತ್ರಿಯಾದಂತಹ ಶೇಖ್ ಹಸೀನಾ ಮದ್ದಾಗಿ ಅದು ದೊಡ್ಡ ಜ್ವಾಲೆಯೇ ಹಸೀನಾರನ್ನು ಸುಡಲು ಬಂದಾಗ ರಾಜೀನಾಮೆ ನೀಡಿ ದೇಶ ತೊರೆಯಬೇಕಾಯಿತು. ಸ್ನೇಹಿತರೆ, ಈ ಪ್ರತಿಭಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಯಾವುದೇ ತರಹದ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದರ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.